ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಕ್ರೋಚ್ ಅಂತ ಹೇಳಿ ಒಬ್ರು ಇದ್ದಾರೆ. ನಿಮ್ಗೆ ಎಲ್ರಿಗೂ ಕೂಡ ಥಟ್ ಅಂತ ನೆನಪಾಗುತ್ತೆ. ಕಾಕ್ರೋಚ್ ಅಂತ ಹೇಳಿದ್ರೆ ಡೈಲಾಗ್ ಕಿಂಗ್ ಅಂತ ಹೇಳಿ. ಸೊ ಪಂಚನ್ನ ಹೊಡೆಯೋದ್ರಲ್ಲಿ ಇವರನ್ನ ಮೀರಿಸುವಂತಹ ಕಲಾವಿದ ಹಿಂದೆನೂ ಇರಲಿಲ್ಲ, ಮುಂದೆನೂ ಕೂಡ ಬರೋದು ಕಷ್ಟ. ಕಾಕ್ರೋಚ್ ಸುದಿ ಅವರು ಎಲ್ರಿಗೂ ಕೂಡ ಗೊತ್ತಿರುವಂತಹ ಒಬ್ಬ ವ್ಯಕ್ತಿ. ಟಗರು ಮೂವಿ ಮುಖಾಂತರ ಜನಗಳನ್ನ ಮನ್ಸ್ನಲ್ಲಿ ಇಟ್ಕೊಂಡ್ರು. ಹಾಗೆ ವಿಲನ್ಗೆ ಈಗಿನ ಕಾಲದಲ್ಲೂ ಕೂಡ ಫ್ಯಾನ್ಸ್ ಇದ್ದಾರೆ ಅಂದ್ರೆ ಅದು ಕಾಕ್ರೋಚ್ ಸುನಿಗೆ. ಸೊ ಸುದಿ ಅವರು ಹಲವಾರು ಆಟೋಗಳ ಹಿಂದೆ ಇವರ ಫೋಟೋಗಳನ್ನ ಹಾಕ್ಸ್ಕೊಂಡಿದ್ದಾರೆ, ಹಾಗೂ ಜನಗಳ ಎದೆ ಮೇಲೆ ಟ್ಯಾಟೋನು ಕೂಡ ಹಾಕ್ಸ್ಕೊಂಡಿದ್ದಾರೆ. ಸೊ ಕಾಕ್ರೋಚ್ ಸುದಿಯ ಕಷ್ಟದ ಜೀವನಗಳನ್ನ ನಾವು ನೋಡ್ಬೇಕಾಗತ್ತೆ. ಹೌದು, ಕಾಕ್ರೋಚ್ ಒಂದು ದಿನ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಆ ಟೈಮ್ನಲ್ಲಿ ₹1 ಕೂಡ ಕಾಸಿರೋಲ್ಲ ಜೇಬ್ನಲ್ಲಿ. ಸೊ ಸಾಲ ಮಾಡಿಕೊಂಡು ನಾನು ಸಾಯ್ಬೇಕು ಅನ್ನೋ ಒಂದು ಡಿಸಿಷನ್ಗೆ ಕಾಕ್ರೋಚ್ ಸುದಿ ಅವರು ಬಂದ್ಬಿಡ್ತಾರೆ. ಆಗ ಅವರು ಒಂದು ಔಷಧಿ ಅಂಗಡಿಗೆ ಹೋದಾಗ ಅಲ್ಲಿ ಅವರಿಗೆ ಔಷಧಿಗೆ ₹8 ಕೇಳ್ಬಿಡ್ತಾರಂತೆ. ಹೌದು, ₹1 ಇಲ್ಲ ಅಂತ ನಾನು ಸಾಯ್ತಿದ್ರೆ ಔಷಧಿಗೆ ₹8 ಕೇಳ್ತಾನಲ್ಲಪ್ಪ ಅಂತ ಹೇಳಿ ನೆಕ್ಸ್ಟ್ ನಾನು ದುಡಿಬೇಕು ಅಂತ ಹೇಳಿ ಬಂದಂತಹ ಸುದಿ ಅವರು ಹಲವಾರು ಕೆಲಸಗಳನ್ನ ಮಾಡ್ತಾರೆ. ಮೊದಲಿಗೆ ಇವರು ಆರ್ಟಿಸ್ಟ್ ಆಗಿರ್ತಾರೆ. ಹೌದು, ಹಲವಾರು ಚಿತ್ರಗಳನ್ನ ಬರೆಸ್ತಾರೆ, ಕಟೌಟ್ಗಳನ್ನ ಬರೀತಾರೆ, ಹಾಗೂ ಬೈಕ್ ಮೇಲೆ ಡಿಸೈನ್ ಗಳನ್ನ ಮಾಡ್ತಾರೆ, ಸ್ಟಿಕ್ಕರಿಂಗ್ ಗಳನ್ನ ಮಾಡ್ತಾರೆ, ಹಲವಾರು ಕೆಲಸಗಳನ್ನ ಮಾಡ್ತಾರೆ, ಬೈಕ್ ಮಾಡಿಫಿಕೇಶನ್ ಗಳನ್ನ ಮಾಡ್ತಾರೆ, ಹಾಗೂ ಹಲವಾರು ಆರ್ಟ್ ಗಳನ್ನ ಮಾಡಿ ಗುರ್ಸ್ಕೋತಾರೆ. ಒಂದು ಫಿಲ್ಮ್ಗೆ ಇವರು ಬೈಕ್ ಅನ್ನ, ಒಂದು ಬುಲೆಟ್ ಬೈಕ್ ಅನ್ನ ಆಲ್ಟ್ರೇಷನ್ ಅನ್ನು ಮಾಡಿರ್ತಾರೆ. ಆ ಒಂದು ಆಲ್ಟ್ರೇಷನ್ ನ ಆ ಸಿನಿಮಾಕ್ಕೆ ಕೊಡಕ್ ಹೋದಾಗ ಇವರು ಮೊದಲ ಬಾರಿಗೆ ಒಂದು ಚಿತ್ರದಲ್ಲಿ ಅವಕಾಶ ಸಿಗುವಂತಹ ಚಾನ್ಸಸ್ ಆಗುತ್ತೆ. ನಂತರ ಇವರ ಡೈಲಾಗು, ಇವರ ಟೈಮಿಂಗು, ಇವರ ಪಂಚನ್ನ ನೋಡ್ಬಿಟ್ಟು ಇವರಿಗೆ ಒಂದು ವಿಲನ್ ಆಕ್ಟಿಂಗ್ ಅನ್ನ ಕೊಡ್ತಾರೆ. ಸೊ ಟಗರು ಅಲ್ಲಿ ಅದನ್ನ ಇವರು ಗುರ್ಸ್ಕೋತಾರೆ. ಆದ್ರೆ ಇವತ್ತು ಸುದಿ ಅವರು ತಗೊಳ್ತಿರುವಂತಹ ಪೇಮೆಂಟ್ ಅನ್ನ ನೀವೇನಾದ್ರೂ ಕೇಳಿಸ್ಕೊಂಡ್ರೆ, ಯಪ್ಪ ಬದುಕಿದ್ರೆ ಇವನ್ ತರ ಬದುಕಬೇಕು, ಇವನ್ ತರ ದುಡ್ಡು ಮಾಡಬೇಕು ಅಂತ ಹೇಳಿ ನಿಮಗೂ ಕೂಡ ಒಂದು ಹುಮ್ಮಸ್ಸು ಬರುತ್ತೆ. ಯಾಕಂತ ಹೇಳಿದ್ರೆ ಒಂದು ಕಾಲದಲ್ಲಿ ₹8 ಇಲ್ದಂಗೆ ಬದುಕೊಂಡಂತಹ ಒಂದು ಜೀವ ಇವತ್ತು ದಿನಕ್ಕೆ ₹75,000 ಪೇಮೆಂಟ್ ಅನ್ನ ಪಡೀತಾರೆ. ಸುದಿ ಅವರ ಒಂದು ದಿನದ ಪೇಮೆಂಟು ₹75,000. ಸೊ ಸುದಿ ಅವರು ನೀವೇ ಒಂದು ಯೋಚನೆ ಮಾಡಿ, ಕೇವಲ 10 ದಿನದ ಒಂದು ಶೂಟಿಂಗ್ಗೆ ₹7.5 ಲಕ್ಷ ಪಡ್ಕೋತಾರೆ. ಒಂದು ದಿನಕ್ಕೆ ₹75,000 ಪಡ್ಕೋತಾರೆ. ಇದು ಹಣಕ್ಕಿರುವಂತಹ ಒಂದು ಗತ್ತು, ಗಾಂಭೀರ್ಯತೆ. ಸೊ ಹಣ ಮಾಡು ಅಂತ ಹೇಳಿ ಸುಧೀರ್ ಅವರು ಪದೇ ಪದೇ ಹೇಳ್ತಿರ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾರೆ, ನಾನು ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತ ನೋಡಲ್ಲ, ನನಗೆ ಯಾರು ಪೇಮೆಂಟ್ ಅನ್ನ ಕೊಡ್ತಾರೆ ಆ ಸಿನಿಮಾ ಅಷ್ಟೇ ನನಗೆ ಇಂಪಾರ್ಟೆಂಟ್, ಸಿನಿಮಾಕ್ಕೆ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿ ಸುಧೀರ್ ಅವರು ಹೇಳ್ಕೊಂಡಿದ್ದಾರೆ. ಇದರ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ.